ನಮ್ಮ ಮನೆ ಯಾವ್ದು? ಅಲ್ಲಿ ಮೇಲೆ 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 ಇನ್ಯಾರು ಬರ್ಬೇಕು? ಮೇಲೆ ಅಲ್ಲಿ ಎಲ್ಲಪ್ಪ ಅಲ್ಲಿ ನಮ್ಮ ಮನೆ ಅದಪ್ಪ. ಅದು ಸರಿ ಕಣವ. ಸರಿಯಾಗಿದೆಯಾ? ಅಲ್ಲಿ ಎಲ್ಲ ಇನ್ನೊಬ್ಳು ಚಾಂದು ಚಾಂದು ಚಿಕ್ಕಿ. ಅದು ಇಲ್ಲ ಎಲ್ಲಪ್ಪ. ಹೀಗೆ ಮೊನ್ನೆ ಅಷ್ಟೇ ಯೋಕ್ಷಿತ್ನ ನೋಡೋಕ್ಕೆ ನಮ್ಮಮ್ಮ ನಮ್ಮತ್ತೆ ಮನೆಗೆ ಓಡಿ ಹೋಗ್ತಾ ಇದ್ರು. ಅಯ್ಯೋ ಯೋಕ್ಷಿತ್ ಬಂದಿದ್ದಾನೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಯೋಕ್ಷಿತ್ತೆ ನಮ್ಮ ಮನೆಗೆ ಬರೋ ಥರ ಆಗ್ಬಿಟ್ಟಿದ್ದಾನೆ. ಅವನೇ ಓಡಿ ಬರ್ತಾನೆ, ನಮ್ಮನೆ ಮೇಲಿದೆ ಅಂತ ಮಾತಾಡ್ತಾನೆ. ತುಂಬಾ ಖುಷಿ ಆಗುತ್ತೆ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ನಪ್ಪ ಅಂತ ಅನಿಸುತ್ತೆ. ಹೌದು, ಮೊನ್ನೆ ಬರ್ಡೇ ಆಯಿತು ಅಂತಲೂ ಅನ್ನಿಸ್ತಾ ಇದೆ. ಅಷ್ಟು ಬೇಗ ಇವಾಗ ನಾವು ಅವನ ಹಿಂದೆ ಓಡಾಡೋ ಥರ ಆಗ್ಬಿಟ್ಟಿದೆ. ಅಷ್ಟು ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಮಾತಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾನೆ, ಏನೇನೋ ಹೇಳ್ತಾನೆ. ಕೆಲವು ಸತಿ ನಮ್ಗೆ ಅವ್ನು ಮಾತಾಡೋದು ಅರ್ಥನೇ ಆಗಲ್ಲ, ಬಟ್ ಸ್ಟಿಲ್ ಹೀಸ್ ಎಂಜಾಯಿಂಗ್ ಹಿಸ್ ಲೈಫ್ ಅಂತ ಅನಿಸುತ್ತೆ. ಮಂಗಳವಾರ ಬುಧವಾರ ನಮ್ಮ ಏರಿಯಾದಲ್ಲಿ ಕಬ್ಬಾಳಮ್ಮನ ಹಬ್ಬ ಇದ್ದಿದ್ದರಿಂದ ಟಮಟೆ ಸೌಂಡ್ ಜೋರಾಗಿ ಕೇಳಿಸ್ತಾ ಇತ್ತು. ಆ ಟಮಟೆ ಸೌಂಡ್ಗೆ ಯೋಕ್ಷಿತ್ನ ಹಿಡಿದಿಟ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ. ಓಡಿ ಹೋಗ್ತಾ ಇದ್ದ ಟಮಟೆ ಸೌಂಡ್ ಕಡೆಗೇನೆ. ನಮ್ಮಮ್ಮ ಎಷ್ಟು ಹಿಡಿದಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಬಿಡಿಸ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ಜೊತೇಲಿ ಫ್ರೆಂಡ್ಸ್ ಬೇರೆ ಇರಲಿಲ್ಲ, ಹಾಗಾಗಿ ನಮ್ಮಮ್ಮನೇ ಅವ್ನ ಹಿಂದೆನೇ ಸುತ್ತಾಡ್ತಾ ಇದ್ರು. ಅದಾದಮೇಲೆ ಒಂದು ಸ್ವಲ್ಪ ಅವ್ನ ಫ್ರೆಂಡ್ಸ್ ಗ್ಯಾಂಗ್ ಬಂದ ತಕ್ಷಣ ಆ ಗ್ಯಾಂಗ್ನ ಸೇರ್ಕೊಂಡ್ಬಿಟ್ಟ. ಅಲ್ಲಿವರೆಗೂ ನಮ್ಮಮ್ಮನ ಹಿಂದೆನೇ ಓಡಾಡ್ತಾ ಇದ್ದ, ಯಾಕೆಂದರೆ ಅವ್ನಿಗೆ ಯಾರು ಗೊತ್ತಿರೋ ಫೇಸ್ ಕಾಣ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದಾದಮೇಲೆ ನಮ್ಮತ್ತೆ ಬಂದರು, ನಮ್ಮತ್ತೆ ಜೊತೆ ಸೇರಿಕೊಂಡ. ಆಮೇಲೆ ಅವರ ಮಾಮನ ಮಗ ಬಂದ, ಅವನ ಜೊತೆ ಆಟ ಆಡ್ಕೊಂಡು ಹೊರಟ. ಅದ್ರ ಜೊತೆಗೆ ಅವನಿಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬೇರೆ ಇತ್ತು, ನನ್ನ ತಂಗಿ ಕಾಣ್ತಾ ಇರಲಿಲ್ಲ ಅಂತ. ಆಮೇಲೆ ನನ್ನ ತಂಗಿ ಬಂದಿದ್ದು ನೋಡಿ ಇನ್ನೂ ಫುಲ್ ಖುಷಿಯಾಗ್ಬಿಟ್ಟ. ಆಮೇಲೆ ನಾವು ದೇವ್ರ ಕಡೆ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕ ವಯಸ್ಸಿಂದ ಈ ಹಬ್ಬನ ಹತ್ತಿರದಲ್ಲೇ ಇದ್ಕೊಂಡು ನೋಡ್ಕೊಂಡು ಬಂದಿರೋದ್ರಿಂದ ನಮಗೇನೋ ಒಂಥರ ಖುಷಿ ಆಗುತ್ತೆ ಪ್ರತಿ ಸತಿ ಕಬ್ಬಾಳಮ್ಮನ ಹಬ್ಬ ಅಂತ ಹೇಳಿದಾಗ. ನಾವಂತೂ ಶಿವರಾತ್ರಿ ಹಬ್ಬ ಆಗೋದನ್ನೇ ಕಾಯ್ತಾ ಇರ್ತೀವಿ, ಯಾಕಂದರೆ ನೆಕ್ಸ್ಟ್ ವೀಕೇನೆ ಕಬ್ಬಾಳಮ್ಮನ ಹಬ್ಬ ಇರುತ್ತೆ. ಆವಾಗ ಬೀದಿ ಉದ್ದಕ್ಕೂ ಲೈಟ್ಸ್ ಹಾಕ್ತಾರೆ, ಸಾಂಗ್ ಹಾಕ್ತಾರೆ, ಮತ್ತು ಈ ಥರ ಟಮಟೆ ಬೀಟ್ಸು ಜೊತೆಗೆ ದೇವ್ರದ್ದು ಪೂಜೆ ಕುಡಿತಾಗೆಲ್ಲ ಇರುತ್ತೆ. ಇದನ್ನ ನೋಡೋಕ್ಕೆ ನಮಗಂತೂ ತುಂಬ ಇಷ್ಟ ಆಗುತ್ತೆ. ಹಳ್ಳಿರೋರಿಗೆ ಇದೆಲ್ಲ ಸರ್ವೇ ಸಾಮಾನ್ಯ ಅಂತ ಅನಿಸ್ಬೋದು, ಆದರೆ ನಮಗೆ ಸಿಟಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇರೋರಿಗೆ ಇದು ಸ್ವಲ್ಪ ಒಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ ಎಲ್ಲ ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದ್ರು. 12 ಗಂಟೆ ಆದರೂ ಇವ್ರ ಮಾತು ಮುಗಿತಾನೆ ಇರಲಿಲ್ಲ. ಅದಾದಮೇಲೆ ಬಾಯ್ ಅಂತ ಹೇಳಿ ಹೊರಟರು.